ಈ ಥರ ಮೆಸ್ಸಿ ಆಗಿರುವಂಥ ಕಿಚನ್ನ ನಾನಿವತ್ತು ಫುಲ್ಲು ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಐಟಮ್ಸ್ನೂ ತೆಗೆದು ಮೇಕೋವರ್ನ ಮಾಡಿದ್ದೀನಿ. ಈ ಥರ ಬಂದಿದೆ. ಯಾವ ರೀತಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾವ ರೀತಿ ಮಾಡಿದೆ ಅಂತ ನಿಮಗೂ ಹೇಳ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಕಿಚನ್ ಮೇಕೋವರ್ ವಿಡಿಯೋನ. ಎಂಟುವರೆಗೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನ್ ಎಲ್ಲ ಮೆಸ್ಸಿ ಆಗೋಗಿತ್ತು. ಸೊ ಎಲ್ಲನೂ ತೆಗೆದು ಒಂದು ಕಡೆ ಸೈಡಿಗೆ, ಇನ್ನೊಂದು ಕಡೆ ಕೌಂಟರ್ ಟಾಪ್ಗೆ ಇಟ್ಕೊತಾ ಇದ್ದೀನಿ. ನಾನು ಕಿಚನ್ ಮೇಕೋವರ್ನ ಸಲ ಮಾಡ್ಕೊಂಡಿದ್ದೆ, ಬಟ್ ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದು ಲೈಟಿಂಗ್ಸ್ ಎಲ್ಲ ಹಾಕಿ ಈ ಸಲ ತುಂಬ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ. ನಂದೊಂದು ಪುಟ್ಟ ಕಿಚನ್ನು ನೀವು ನೋಡ್ತಾ ಇರ್ಬೋದು. 2 ಶೆಲ್ಫ್ ಇದೆ, ಒಂದು ಚಿಕ್ಕದು ಒಂದು ಮೀಡಿಯಮ್ ಸೈಜ್ ಇದೆ. ಮೇಲ್ಗಡೆ ಒಂದು ಸ್ವಲ್ಪ ಜಾಗ ಇದೆ ಬಾಕ್ಸಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಮುಂಚೆ ನಾನೆಲ್ಲ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೆ. ನನಗೆ ಸ್ಟೀಲ್ ಬಾಕ್ಸ್ ಇಟ್ಕೊಂಡು ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಅಂಟಿಸ್ಕೊಂಡು ಇಟ್ಕೊಂಡ್ರು ಕೂಡ ನಾನು ಯೂಸ್ ಮಾಡೋ ಟೈಮಲ್ಲಿ ಅದೆಲ್ಲ ಅಳಿಸೋಗ್ತಿತ್ತು. ಸೊ ನನಗೆ ಹಿಂಸೆ ಆಗ್ತಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ, ಮಧ್ಯಾಹ್ನ ಊಟ ಮಾಡಬೇಕಿದ್ರೆ ಎಲ್ಲ ಬಾಕ್ಸಸ್ನು ತೆಗೆದು ಯಾವ ಕಾಳಿದೆ, ಯಾವ ಬೇಳೆ ಇದೆ ಎಲ್ಲ ನೋಡೋ ಅಷ್ಟರಲ್ಲಿ ಸಾಕಾಗೋಗ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಅಮೆಝಾನಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ತುಂಬ ದಿನಗಳ ಹಿಂದೆಯೇ ತರಿಸಿಟ್ಕೊಂಡಿದ್ದೆ. ಅದನ್ನು ನಾನಿವತ್ತು ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಎಲ್ಲ ಬಾಕ್ಸಸ್ಗಳನ್ನ ತೆಗೆದು ಕೆಳಗಡೆಗೆ ಇಟ್ಕೊಂಡು ನಂತರ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಬಾಡಿಗೆ ಮನೆಗಳಲ್ಲಿ ಮೊಳೆ ಹೊಡಿಯೋದಕ್ಕಾಗಲಿ ಅಥವಾ ಏನಾದ್ರೂ ಹ್ಯಾಂಗ್ ಮಾಡೋದಕ್ಕಾಗಲಿ ಪರ್ಮಿಷನ್ ಇರೋದಿಲ್ಲ. ಇರೋ ಅಷ್ಟು ಜಾಗದಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾವೇ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಎಲ್ಲನೂ ತೆಗೆದು ಇವಾಗ ಮತ್ತೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿನ ಮಾಡ್ಕೋತಾ ಇದ್ದೀನಿ. ಈ ಸೈಡ್ ಕೌಂಟರ್ ಟಾಪ್ ಏನಿದೆ ಅದ್ರ ಮೇಲೆ ನಾನು ತುಂಬ ಐಟಮ್ಸ್ಗಳು ಹಾಗೆ ದಿನಸಿದಾಗಿರ್ಬೋದು, ಸಕ್ಕರೆ ಅದೆಲ್ಲ ಕೂಡ ಕವರಲ್ಲೇ ಹಾಗಾಗಿ ಇಟ್ಕೊಂಡು ಎಲ್ಲ ಮೆಸ್ಸಿ ಥರ ಆಗೋಗ್ಬಿಟ್ಟಿತ್ತು. ಸೊ ಅದನ್ನು ಇವಾಗ ಎಲ್ಲನೂ ತೆಗೆದು ನೀಟಾಗಿ ಒರೆಸಿ, ಜಾಡಿಗಳನ್ನೂ ತೆಗೆದು ಎಲ್ಲನೂ ನೀಟಾಗಿ ಒರೆಸಿ ಇಟ್ಕೊತಾ ಇದ್ದೀನಿ. ಈ ಬ್ಲ್ಯಾಕ್ ಕಲರ್ ಟ್ರೇ ಏನಿದೆ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಒಂದು 300-350 ರುಪೀಸ್ ಇರ್ಬೋದು. ನಿಮಗೂ ಕೂಡ ಲಿಂಕ್ ಬೇಕು ಅಂತಂದರೆ ಹೇಳಿ, ವಿಡಿಯೋ ಮಾಡಿ ಹಾಕ್ತೀನಿ. ಇದನ್ನು ನಾನು ಮುಂಚೆ ಸಕ್ಕರೆ, ಕಾಫಿ, ಟೀ ಅದ್ರಗಳನ್ನ ಡಬ್ಬ ಇಟ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದ್ದೆ. ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ, ಕಿಚನ್ ಪೂರ್ತಿ ವೈಟೇ ಇರೋದ್ರಿಂದ ನಾನು ವೈಟ್ ಕಲರ್ ಯಾವುದನ್ನು ಕೂಡ ಸೆಟ್ ಮಾಡ್ಕೊಂಡಿಲ್ಲ. ಎಲ್ಲ ಆಪೋಸಿಟ್ ಕಲರಲ್ಲೇ ತಂದು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಇದು ಟ್ರೇ ಏನಿದೆ ಅದನ್ನು ಕೂಡ ಬ್ಲ್ಯಾಕ್ ಕಲರೇ ತರಿಸ್ಕೊಂಡಿದ್ದೀನಿ. ಆವಾಗಲೇ ತರಿಸ್ಕೊಂಡಿದ್ದೆ, ತುಂಬ ದಿನವೇ ಆಗೋಗಿತ್ತು. ನೀವು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನೋಡ್ತಿರೋರಿಗೆ ಗೊತ್ತಿರತ್ತೆ, ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಇದಿದ್ದೇ ಇರುತ್ತೆ. ಇನ್ನು ಅದನ್ನ ಒರೆಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಜಾರ್ಗಳನ್ನೂ ಕೂಡ ಒರೆಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಟೈಲ್ಸ್ಗಳನ್ನೂ ಕೂಡ ನೀಟಾಗಿ ಒರೆಸ್ಕೊಂಡು ನಂತರ ನಾನಿಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನು ಜಾಸ್ತಿ ಡಸ್ಟ್ ಇರೋದಿಲ್ಲ. ಹಾಗಾಗಿ ಬರೀ ಸ್ಪ್ರೇನ ಮಾಡಿಕೊಂಡು ಕೊಲಿನಲ್ಲಿ ಹಾಗೆ ಬಟ್ಟೆಲಿ ಒರೆಸ್ಕೊತಾ ಇದ್ದೀನಿ ಅಷ್ಟೇ. ತುಂಬ ದಿನಗಳಿಂದನೇ ಅನ್ಕೋತಾ ಇದ್ದೆ, ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ 1 ಇಯರ್ ಆಯಿತು. ಹಾಗಾಗಿ ಕಿಚನ್ ಮೇಕೋವರ್ನ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇದ್ದೆ. ವಿಡಿಯೋನು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊಂಡ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾನು ಕಿಚನ್ ಮೇಕೋವರ್ನ ಮಾಡಿಕೊಂಡು ವಿಡಿಯೋನ ಕೂಡ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಸೈಡಿನ ಬಾಕ್ಸಸ್ಗಳೇನಿತ್ತು ಅದನ್ನೇ ಎಲ್ಲ ಕೂಡ ಎತ್ತಿಟ್ಬಿಟ್ಟು ಇಲ್ಲೂ ಕೂಡ ಕುಲಿನ ಸ್ಪ್ರೇ ಮಾಡಿಕೊಂಡು ಒಂದು ಸಲ ನೀಟಾಗಿ ಕೌಂಟರ್ ಟಾಪನ್ನು ಒರೆಸ್ಕೊತಾ ಇದ್ದೀನಿ. ಕಿಚನ್ನ ಎಷ್ಟು ಸತಿ ನಾವು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಡಬ್ಬಗಳನ್ನ ಇಟ್ಕೊಂಡ್ರೂ ಕೂಡ ಎಣ್ಣೆ ಹಾರೋದಾಗಿರ್ಬೋದು, ಸಾಸಿವೆ ಸಿಡಿಯೋದಾಗಿರ್ಬೋದು ಅದೆಲ್ಲ ಕಾಮನ್ನಾಗಿ ಆಗ್ತಾನೇ ಇರುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನು ನಮಗೆ ಜಾಸ್ತಿ ರಿಸ್ಕ್ ಅಂತ ಅನಿಸೋದಿಲ್ಲ. ಇನ್ನು ಸೈಡಲ್ಲಿ ನಾನು ಏನು ಬ್ಲ್ಯಾಕ್ ಕಲರ್ ಟ್ರೇ ಇಟ್ಟಿದ್ದೆ ಅದನ್ನು ತೆಗೆದುಬಿಟ್ಟು ಸ್ಟೀಲಿಂದ ಒಂದು ಟ್ರೇ ಇತ್ತು, ರ್ಯಾಕ್ ಇತ್ತು, ಅದನ್ನು ನಾನಿಲ್ಲಿ ಇಟ್ಕೊಂಡು ಕಾಫಿ, ಟೀ ಮತ್ತು ಶುಗರ್ದು ಏನಿದೆ ಬಾಕ್ಸಸ್ಸು ಅದನ್ನ ಇಟ್ಕೊಂಡು ಕೆಳಗಡೆ ಗಾಜಿನ ಜಾಡಿನ ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿಗೆ ಸೈಡ್ಗೆ ಒಂದು ವಾಸ್ನ ಕೂಡ ಇಟ್ಕೊಂಡೆ, ಅಂದರೆ ಮನಿ ಪ್ಲ್ಯಾಂಟ್ ಹಾಕಿ ವಾಟರ್ನ ಹಾಕಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಟ್ಕೊಂಡ್ರೆ. ಇನ್ನು ಬ್ಲ್ಯಾಕ್ ಕಲರ್ ಟ್ರೇ ಏನಿದೆ ಅಲ್ವಾ, ಇದಕ್ಕೆ ನಾನು ಮಸಾಲೆ ಪೌಡರ್ಗಳು ಹಾಕಿಟ್ಕೊಂಡಿದ್ನಲ್ಲ ಚಿಕ್ಕದು ಗ್ಲಾಸಿಂದು ಬಾಕ್ಸಸ್ಸು,
ಅದನ್ನು ನಾನಿಲ್ಲಿ ಇಟ್ಕೋತಾ ಇದ್ದೀನಿ. ಸೊ ದಟ್ ನನಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಕೈಗೆ ಸಿಗತ್ತೆ. ಹಾಗಾಗಿ ಮೇಲೆ ಇಟ್ಕೋತಾ ಇದ್ದೆ ಮುಂಚೆ, ಇವಾಗ ಇಲ್ಲಿ ನಾನು ಸ್ಟೋರ್ನ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ನ ಮಾಡಿಕೊಂಡೆ. ಇನ್ನು ಕೆಳಗಡೆ ಇದು ಕಾಂಪ್ಲೈನ್ನ ಹಾಕಿ ಇಟ್ಟಿರೋಂಥ ಜಾಡಿಗಳನ್ನ ಇಟ್ಕೊಂಡಿದ್ದೀನಿ. ಇನ್ನೆಲ್ಲನೂ ಕೂಡ ಸೆಟ್ ಮಾಡಿ ಇಟ್ಕೊಂಡ್ಮೇಲೆ ಮಿಕ್ಕಿದ್ದು ಚಿಕ್ಕ ಚಿಕ್ಕ ಪುಟ್ಟದ್ದು ಏನೇನು ಬಾಕ್ಸಸ್ಸು ಅಥವಾ ಏನು ಬಾಟಲ್ಸ್ ಇದೆ ಅದೆಲ್ಲನೂ ಕೂಡ ಕೆಳಗಡೆನೆ ಸ್ಟೋರ್ ಮಾಡಿಕೊಂಡೆ. ಜೊತೆಗೆ ಅಲ್ಲಿ ಜೇನುತುಪ್ಪ ಹಾಗೆ ತುಪ್ಪ ಇನ್ನೆಲ್ಲ ಕೈಗೆ ಏನೇನು ಐಟಮ್ಸ್ ಸಿಗುತ್ತೆ ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಪಕ್ಕದಲ್ಲಿ ಒಂದು ಪ್ಲೇಟ್ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡೆ. ಅದ್ರ ಪಕ್ಕದಲ್ಲಿ ಮಿಕ್ಸಿನ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕಾರ್ನರಲ್ಲಿ ಜಾಗ ಇತ್ತು, ಮೊದಲು ನಾನು ಏನು ಇಟ್ಕೊಂಡಿದ್ದೆ ಅದೇ ಥರ ಈರುಳ್ಳಿ ಬುಟ್ಟಿನ ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಜೊತೆಗೆ ಆಲೂಗೆಡ್ಡೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಅರ್ಜೆಂಟಿಗೆ ಸಿಗೋ ಅಂಥ ಐಟಮ್ಸ್ನ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಟೊಮ್ಯಾಟೊ ಅದೆಲ್ಲ ಫ್ರಿಜ್ಜಲ್ಲಿ ಹಾಕ್ಕೊಂಬಿಟ್ಟಿರ್ತೀನಿ ಹಾಳಾಗತ್ತೆ ಅಂತ. ಸೊ ಇವಾಗ ಎಲ್ಲನೂ ಇಟ್ಕೊಂಡು, ಜೊತೆಗೆ ಇದೊಂದು ಚಾಪಿಂಗ್ ಬೋರ್ಡ್ ಏನಿದೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಅಲ್ಲೇ ಸೈಡಿಗೆ ಇಟ್ಕೊಂಡೆ. ಇನ್ನು ಈ ಕಡೆ ಕೌಂಟರ್ ಟಾಪ್ ಏನು ನೋಡ್ತಾ ಇದ್ದೀರಾ, ಸ್ಟವ್ ಹತ್ರ ಎಲ್ಲ ಐಟಮ್ಸ್ನ ತೆಗೆದು ಈ ಕಡೆ ಹಾಕ್ಬಿಟ್ಟಿದ್ದೆ. ಇದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿತು ನನಗೆ. ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು, ಇಷ್ಟೊಂದು ಐಟಮ್ಸ್ ಇಟ್ಕೊಂಡಿದ್ದ ನಾನು ಅಂತ ಅಂದ್ಕೊಂಡೆ. ಇನ್ನು ಕಾಳು ಬೇಳೆ ಎಲ್ಲ ಏನು ಎಕ್ಸ್ಟ್ರಾ ಇತ್ತು ಅದನ್ನೆಲ್ಲ ಕೂಡ ಸೈಡಿಗೆ ಎತ್ತಿಟ್ಕೊಂಡು ಎಲ್ಲ ಬಾಕ್ಸಸ್ಗಳನ್ನೂ ತೊಳೆದು ಎತ್ತಿಟ್ಬಿಡೋಣ ಅಂತ ಹೇಳಿ ಸ್ಟೀಲ್ ಬಾಕ್ಸ್ಗಳೆಲ್ಲನೂ ತೊಳೆದು ಎತ್ತಿಟ್ಟಿದ್ದೀನಿ. ಅದನ್ನು ಒರೆಸಿ ಮೇಲ್ಗಡೆಗೆ ತೆಗೆದಿಟ್ಬಿಟ್ರೆ ಅದ್ರ ಕೆಲಸ ಮುಗೀತು. ಇನ್ನು ಈ ಕಡೆ ಆವಾಗಲೇ ಹೇಳಿದ್ನಲ್ಲ ಕಂಟೈನರ್ನ ತರಿಸ್ಕೊಂಡಿದ್ದೀನಿ ಅಂತ, ಈ ಥರ ಕಂಟೈನರ್ಸ್ನ ತರಿಸ್ಕೊಂಡಿದ್ದೀನಿ ಟ್ರಾನ್ಸ್ಪರೆಂಟು. ಇದರಲ್ಲಿ ನಮಗೆ ಬೇಳೆ ಕಾಳು ಮಸಾಲೆ ಏನಾದ್ರೂ ಕೂಡ ಡೈರೆಕ್ಟಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಎಲ್ಲನೂ ವಾಶ್ ಮಾಡಿ ನಾನಿವಾಗ ಬಿಸಿಲಿಗೆ ಒಣಗೋಕ್ಕೆ ಇಟ್ಟಿದ್ದೀನಿ. ಸೊ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಕಿಚನ್ ಲುಕ್ ಕೂಡ ನೀಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇದನ್ನು ಬಿಸಿಲಿಗೆ ಇಟ್ಟಿದ್ದೆ ಒಣಗೋದಕ್ಕೆ. ಒಣಗಾದ್ಮೇಲೆ ತಂದು ಎಲ್ಲನೂ ಒರೆಸಿ ಬೇಳೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಇವಾಗ ಇಟ್ಕೋತಾ ಇದ್ದೀನಿ. ಎಲ್ಲ ಕಾಳು ಬೇಳೆಗಳನ್ನೂ ಕೂಡ ಸ್ಟೋರ್ ಮಾಡಿ ಒಂದು ಸಲ ಇಟ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಎಲ್ಲ ಕಾಳುಗಳನ್ನೂ ಕೂಡ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸತಿ ಕಿಚನ್ ಕ್ಲೀನ್ ಮಾಡಿದ್ರು, ಎಷ್ಟು ಸತಿ ಡಬ್ಬಗಳನ್ನೆಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ರು ಕೂಡ ನನಗೆ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಕೊಂಡಾಗ ಸ್ವಲ್ಪ ರಿಸ್ಕ್ ಅಂತಲೇ ಅನ್ನಿಸ್ತಾ ಇತ್ತು. ಸ್ವಲ್ಪ ನೀರು ಬಿದ್ದರೆ ಸಾಕು ಅದು ಅಲ್ಲಲ್ಲೇ ರಸ್ಟ್ ಹಿಡಿಯೋ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಥರ ಕಂಟೈನರ್ಸ್ಗಳೇ ಬೆಸ್ಟ್ ಅಂತ ಅನ್ನಿಸ್ಕೊಂಡು ನಾನಿವಾಗ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಎಲ್ಲ ಕಾಳು ಬೇಳೆಗಳನ್ನೂ ಕೂಡ ಎಲ್ಲನೂ ಹಾಕಿ ಇದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೇಲ್ಗಡೆಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ. ನನಗೆ ಮೇಲ್ಗಡೆ ಶೆಲ್ಫ್ ಅಂತ ಕೊಟ್ಟಿರೋದು ಇದು 3 ಕಂಪಾರ್ಟ್ಮೆಂಟು. ಸೊ ಮೇಲ್ಗಡೆ ಒಂದು ಸ್ವಲ್ಪ ಇದೆ, ಅದ್ರ ಮೇಲೆ ನಾವೇನಾದ್ರೂ ಕೂಡ ಸ್ಟೋರ್ ಮಾಡ್ಕೋಬೋದು. ಇನ್ನು ಕಾಳುಗಳು ಅರ್ಜೆಂಟಿಗೆ ಬೇಕಾಗುವಂಥವು ಮಾತ್ರ ಇಲ್ಲಿಟ್ಕೊಂಡು ನಾನಿನ್ನು ಜಾಸ್ತಿ ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡೋ ಅಂಥ ಕಾಳುಗಳನ್ನ ಗ್ರೇವಿಗಳು ಮಾಡೋದಕ್ಕೆ ಬಳಸೋ ಅಂಥ ಕಾಳುಗಳನ್ನ ಮೇಲ್ಗಡೆ ಇಟ್ಕೋತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು 4ರಿಂದ 5 ಬಾಕ್ಸಸ್ಗಳನ್ನ ಅಷ್ಟೇ ಇಡೋಕ್ಕಾಗತ್ತೆ. ಇನ್ನೆಲ್ಲನೂ ಕೂಡ ಮೇಲೆ ಇಟ್ಕೋತಾ ಇದ್ದೀನಿ. ನನಗೆ ಈಸಿಯಾಗಿ ಕೈಗೆ ಸಿಗೋ ಅಂತಹ ಕಾಳುಗಳನ್ನ ಮಾತ್ರ ಇಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದೆಲ್ಲನೂ ಕೂಡ ಇಟ್ಕೊಂಡಾದಮೇಲೆ ಮಸಾಲೆ ಪೌಡರ್ಸು ಹಾಗೆಯೇ ಮಸಾಲೆ ಪದಾರ್ಥಗಳೆಲ್ಲನೂ ಕೂಡ ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆ ಹಾಕ್ಕೊಂಡು ಅದನ್ನು ಕೂಡ ಎಲ್ಲನೂ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಕೈಗೆ ಸಿಗೋ ಥರ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಮೇಲ್ಗಡೆ ಖಾಲಿ ಇದ್ದಿದ್ದರಿಂದ ಅಲ್ಲಿಗೆ ಗ್ಲಾಸಸ್ಗಳನ್ನ ಅಂದರೆ ಕಾಫಿ ಮಗ್ಗಳನ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಾಫಿ ಮಗ್ಗಳೆಲ್ಲನೂ ಇಟ್ಕೊಂಡೆ. ಇನ್ನು ಈ ಕಡೆ ಸ್ಟೌವಲ್ಲಿ ಲೆಫ್ಟ್ ಸೈಡಿಗೆ ಜಾಗ ಇತ್ತಲ್ವ ಅಲ್ಲಿಗೆ ಏನಾದ್ರೂ ಇಡೋಣ ಅಂತ ಅಂದ್ಕೊಂಡು ಒಂದಷ್ಟು ಪಿಂಗಾಣಿ ಜಾಡ್ಗಳನ್ನ ತರಿಸ್ಕೊಂಡಿದ್ದೆ. ಅದನ್ನು ಇಲ್ಲಿ ಇಟ್ಕೊಳ್ಳೋಣ, ಉಪ್ಪು ಹುಣಸೆ ಹಣ್ಣು ಹಾಗೆ ಪುಡಿ ಉಪ್ಪನ್ನು ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಳೇದು ಮಣೆ ಇತ್ತು ಯೂಸ್ ಮಾಡದೇ ಇರೋದು, ಅದಕ್ಕೆ ಶೀಟ್ ಇತ್ತು ನನ್ನ ಹತ್ರ ಒಂದು, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಕಂಫರ್ಟಾಗಿ ಕಾಣ್ತಾ ಇದೆ. ಇದಕ್ಕೆ ಇವಾಗ ಜಾಡಿಗಳನ್ನ ತೊಳೆದು ಎತ್ತಿಟ್ಕೋತಾ ಇದ್ದೀನಿ. ಉಪ್ಪಿನ ಪುಡಿ ಏನೂ ಹಾಕಿಲ್ಲ, ಹಾಗೆ ಇಟ್ಕೋತಾ ಇದ್ದೀನಿ. ಫ್ರೀ ಆದಾಗ ಹಾಕೋಣ ಅಂತ ಹೇಳ್ಬಿಟ್ಟು
ಇವಾಗ ಇಲ್ಲಿ ಮುಂದಕ್ಕೆ ಒಂದಷ್ಟು ಮೈಸೂರಿಗೆ ಹೋದಾಗ ಗೊಂಬೆಗಳನ್ನ ತೊಗೊಂಡು ಬಂದಿದ್ದೆ. ಅದನ್ನು ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಇಟ್ಕೋತಾ ಇದ್ದೀನಿ. ಲುಕ್ಕು ಕೂಡ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಇಟ್ಕೊಂಡಾದಮೇಲೆ ಇನ್ನೆರಡು ಚಿಕ್ಕದು ಪಿಂಗಾಣಿ ಜಾಡಿಗಳಿತ್ತು, ಅದನ್ನು ಕೂಡ ಹಿಂದೆ ಇಟ್ಕೋತಾ ಇದ್ದೀನಿ. ಏನಾದ್ರೂ ಹಾಕಿಟ್ಕೊಳ್ಳೋದಕ್ಕೆ, ಮೊಸರು ಹಾಕಿಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ. ಪುಳಿಯೋಗರೆ ಗೊಜ್ಜು ಹಾಕಿಟ್ಟಿದ್ದಂಥ ಬಾಕ್ಸ್ ಕೂಡ ಅಲ್ಲೇ ಇಟ್ಕೋತಾ ಇದ್ದೀನಿ. ಜೊತೆಗೆ ಮನಿ ಪ್ಲ್ಯಾಂಟಿಂದು ಒಂದು ಪ್ಲ್ಯಾಂಟ್ನ ಇಟ್ಕೊಂಡೆ. ಇನ್ನು ಸ್ಪೂನು ಹಾಗೆ ಚಾಕು, ನೈಫು ಎಲ್ಲ ಹಾಕಿಡೋದಕ್ಕೆ ಈ ಥರದ್ದು ಒಂದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಇದು ಕೂಡ ಮುಂಚೆಯಿಂದನೂ ಇದೆ. ನೀವು ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ನಾನು ಇವಾಗ ಸ್ಪೂನ್ ಎಲ್ಲನೂ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ಜೊತೆಗೆ ಲಟ್ಟಣಿಗೆ ಆಗಿರ್ಬೋದು, ಚಾಕು ಎಲ್ಲನೂ ಕೂಡ ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ದಟ್ ನನಗೆ ಅಡುಗೆ ಮಾಡಬೇಕಿದ್ರೆ ಬೇಗ ಕೈಗೆ ಸಿಗತ್ತೆ ಅಂತ. ಕೊನೆಗೂ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿ ಕಿಚನ್ನ ಮೇಕ್ ಓವರ್ ಮಾಡೇ ಬಿಟ್ಟೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನು ಇಷ್ಟೆಲ್ಲ ಜೋಡಿಸಿದ್ಮೇಲೆ ಲೈಟಿಂಗ್ಸ್ ಹಾಕಲಿಲ್ಲ ಅಂತಂದರೆ ಹೇಗಲ್ವಾ, ಅದನ್ನು ಕೂಡ ಸರ್ಕಸ್ ಮಾಡಿ ಲೈಟಿಂಗ್ಸ್ನ ಕೂಡ ಹಾಕ್ತೆ. ನನಗೆ ತುಂಬ ಫೇವ್ರೇಟ್ ಅಂತ ಅನಿಸಿದ್ದು ಈ ಒಂದು ಪಾರ್ಟು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಕಿಚನ್ ಮೇಕ್ ಓವರ್ ಯಾವ ಥರ ಬಂದಿದೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ನೀವೇನು ನೋಡ್ತಾ ಇದ್ದೀರಲ್ಲ, ಇಷ್ಟು ಚಿಕ್ಕದಾಗಿರೋ ಅಂತಹ ಅಡುಗೆ ಮನೆನ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕ್ ಓವರ್ನ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರು ಕೂಡ ನನಗೆ ಡಿ ಎಮ್ ಮಾಡಿ ಅಥವಾ ಲಿಂಕ್ ಅಂತ ಮೆಸೇಜ್ ಹಾಕಿದ್ರೆ ನಾನು ಅದನ್ನು ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇವಾಗ ಈ ಥರ ಕಾಣ್ತಾ ಇದೆ ನನ್ನ ಕಿಚನ್ನು. ಇದಕ್ಕೆ ಲೈಟಿಂಗ್ಸ್ನ ಅಟ್ಯಾಚ್ ಮಾಡಿ ಲೈಟಿಂಗ್ಸ್ ಆನ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣವಾ? ಇವಾಗ ನೋಡಿ ಹೆಂಗೆ ಕಾಣ್ತಿದೆ ಅಂತ. ಸೂಪರಾಗಿ ಕಾಣ್ತಿದೆ. ನನಗಂತೂ ತುಂಬಾ ಖುಷಿಯಾಗೋಯಿತು. ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದಕ್ಕೂ ಕ್ಯೂಟಾಗಿ ಬಂದಿದೆ. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಪರ್ಸ್ನಲಿ ನನಗನ್ನಿಸ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.